ಹಲೋ ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಎಲ್ಲ ಪೆಟ್ ಲವರ್ಸ್ಗೆ ಡಾಗ್ ಲವರ್ಸ್ಗೆ ಒಂದು ಹ್ಯಾಪಿ ನ್ಯೂಸ್ ಇದೆ. ಅದೇನಂತ ಹೇಳಿದರೆ, ಲಾಸ್ಟ್ ಒಂದು ವಿಡಿಯೋದಲ್ಲಿ 23 ಡಾಗ್ ಬ್ರೀಡ್ಗಳು ಇಂಡಿಯಾದಲ್ಲಿ ಬ್ಯಾನ್ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡಿದ್ದೆ. ಅದಾದಮೇಲೆ ಈ ಒಂದು ಏನು 23 ಡಾಗ್ ಬ್ರೀಡ್ ಬ್ಯಾನ್ ಇದೆ, ಈ ಬ್ರೀಡ್ಗಳನ್ನ ಬ್ಯಾನ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಕರ್ನಾಟಕದವರು ಕಿಂಗ್ ಸೋಲೋಮನ್ ಅಂತ ಹೇಳ್ಬಿಟ್ಟು ಇವರು ಕೇಸ್ ಹಾಕಿದ್ರು. ಇವ್ರು ಹಾಕಿರೋಂಥ ಕೇಸಲ್ಲಿ ಸ್ಟೇ ಸಿಕ್ಕಿತ್ತು. ಏನು ಕೇಂದ್ರ ಸರ್ಕಾರ 23 ಡಾಗ್ ಬ್ರೀಡ್ಗಳು ಬ್ಯಾನ್ ಅಂತ ಹೇಳಿತ್ತು, ಹಾಗೆ ಬ್ರೀಡಿಂಗ್ ಮಾಡಬಾರ್ದು ಇವುಗಳನ್ನ, ಹಾಗೆ ಇಂಪೋರ್ಟ್ ಮಾಡಬಾರ್ದು ಅಂತ ಹೇಳಿತ್ತು. ಇದರ ವಿರುದ್ಧವಾಗಿ ಕರ್ನಾಟಕ ಹೈಕೋರ್ಟ್ನಲ್ಲಿ ಇವರು ಕೇಸ್ನ ಹಾಕಿದ್ರು. ಇದಕ್ಕೆ ಕರ್ನಾಟಕ ಹೈಕೋರ್ಟ್ ಏನಿದೆ ಸ್ಟೇ ಆರ್ಡರ್ನ ಕೊಟ್ಟಿತ್ತು. ಇದೀಗ ನಿನ್ನೆ ಇದಕ್ಕೆ ಒಂದು ಫೈನಲ್ ಜಡ್ಜ್ಮೆಂಟ್ ಬಂದಿದೆ. ಇನ್ನು ಮುಂದೆ 23 ಬ್ರೀಡ್ಗಳೇನಿದೆ ಇದನ್ನ ನೀವು ಆರಾಮಾಗಿ ಸಾಕ್ಬೋದು, ಬ್ರೀಡಿಂಗ್ ಮಾಡ್ಬೋದು, ಹಾಗೆ ಇಂಪೋರ್ಟ್ನ ನೀವು ಮಾಡ್ಕೋಬೋದು ಅಂತ ಹೇಳಿ ಕರ್ನಾಟಕ ಹೈಕೋರ್ಟ್ ಬಂದು ಜಡ್ಜ್ಮೆಂಟ್ನ ಈ ರೀತಿ ಕೊಟ್ಟಿದೆ. ಇನ್ನು ಮುಂದೆ ಯಾವುದೇ ರೀತಿ ಸಮಸ್ಯೆ ಇರೋದಿಲ್ಲ, ನೀವು ಆರಾಮಾಗಿ ಸಾಕಬಹುದು. ತುಂಬ ಜನ ಡಾಗ್ ತಗೋಬೇಕು ನಾವು ಅಂತಿದ್ವಿ, ಆದರೆ ಈ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು ತುಂಬ ಭಯ ಪಟ್ಟಿದ್ರಿ. ಇನ್ನು ಮುಂದೆ ನೀವು ಆರಾಮಾಗಿ ತಗೋಬಹುದು, ಸಾಕ್ಬೋದು, ಬ್ರೀಡಿಂಗ್ ಮಾಡ್ಬೋದು, ಹಾಗೆ ಬೇರೆ ದೇಶದಿಂದ ನೀವು ಇಂಪೋರ್ಟ್ನ ಮಾಡ್ಕೋಬಹುದು. ಕಿಂಗ್ ಸೋಲೋಮನ್, ನಿಮಗೆ ತುಂಬಾನೇ ಧನ್ಯವಾದಗಳು. ನೀವು ಮಾಡಿರುವಂತಹ ಈ ಕೆಲಸದಿಂದ ತುಂಬಾ ಜನ ಬ್ರೀಡರ್ಸ್ಗೆ, ಡಾಗ್ ಲವರ್ಸ್ಗೆ ತುಂಬಾನೇ ಹೆಲ್ಪ್ ಆಗ್ತಾ ಇದೆ. ಓಕೆ ಫ್ರೆಂಡ್ಸ್, ಇದಿಷ್ಟು ಇವತ್ತಿನ ವಿಡಿಯೋ. ಯಾವ ಡಾಗ್ ಬ್ರೀಡ್ ಕೂಡ ಬ್ಯಾನ್ ಇಲ್ಲ. ನಿಮ್ಮ ಫ್ರೆಂಡ್ಸ್ ಯಾರು ಈ ರೀತಿ ಡಾಗ್ ಬ್ರೀಡ್ಗಳನ್ನ ಸಾಕಿದ್ರೆ ಅಥವಾ ತಗೋಬೇಕು ಅಂತ ಯೋಚನೆ ಮಾಡ್ತಿದ್ರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೆ ಹೇಳಿ ಯಾವುದೇ ರೀತಿ ಸಮಸ್ಯೆ ಇರೋದಿಲ್ಲ ಅಂತ ಹೇಳಿ, ಆರಾಮಾಗಿ ತಗೋಬಹುದು, ನೀವು ಸಾಕ್ಬಹುದು, ಹಾಗೆ ಇಂಪೋರ್ಟ್ನ ಮಾಡ್ಕೋಬಹುದು ಅಂತ ಹೇಳಿ. ಜೊತೆಗೆ ವಿಡಿಯೋನ ಶೇರ್ ಮಾಡಿ ಅವರಿಗೆ ಮಾಹಿತಿನ ತಿಳಿಸಿ. ಓಕೆ ಫ್ರೆಂಡ್ಸ್, ಇದಿಷ್ಟು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.